विशुद्ध कर्पूर सम्मिश्रित चंदनेन जिनस्य देवा सुरपूजितस्य गंधाभिषेकं करोमि भक्त्या। ओम क्रीं श्रीं क्लीं ऐं मरं मं हं सं तं तं वं वं मं हं हं सं सं तं तं पं पं छं छं छिं 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 द्रां द्रां द्रीं द्रीं द्रौय द्रौय ओम नमो अर्हते भगवते श्रीमते पवित्रतर गंधाभिषेकं करोमि स्वाहा करोमि स्वाहा करोमिति स्वाहा। केसरिया केसरिया आज हमारे रंग केसरिया 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 आज हमारे रंग केसरिया। ಅರೆಗೆ ತಗೊಳ್ಳಿ. उदक चंदन तंदुल पुष्पकै चरुसुदीप सुधूप फलार्घकै धवल मंगल गानरवाकुले जिन गृहे जन्नाथमहम्यचे। ओम ह्रीं श्री वृषभादेवीरन्तभ्यो नमः। श्री आदिनाथ जिनेन्द्राय नमः। श्री चंद्रप्रभु जिनेन्द्राय श्री शांतिनाथ जिनेन्द्राय नमः। श्री पार्श्वनाथ जिनेन्द्राय नमः। गंधाभिषेकांते अनर्घ्य पद प्राप्ति अर्घ्यं निरुपामुति। चली ಪುಷ್ಪವೃಷ್ಟಿಯವರು ಬನ್ನಿ. 6 ಜನ ಪುಷ್ಪವೃಷ್ಟಿಯವರು ಬನ್ನಿ. ಫಸ್ಟ್ ಲೈನ್ಗೆ ಪ್ರತಿಮಾಧಾರಿಗಳಿರಬೇಕು. ಸೆಕೆಂಡ್ ಅಲ್ಲಿಂದ ಆಹಾರದಾನಿಗಳಿರಬೇಕು. ಆಮೇಲೆ ಸಾಮಾನ್ಯ ಇಂದ್ರಾಯಣಿಯರು. ಕ್ರಮದಿಂದ ಇವತ್ತು ಅನುಶಾಸನದಲ್ಲಿ ಕೂಡಿರುವಾಗ ಮೊದಲು ಕೂತ್ಕೊಳ್ಳಿ. ತಿಳಿತಾ? ಚಲಿ. ಸೌದರ ಮಹೇಂದ್ರ, ಧನಪತಿ ಕುಬೇರ್ ನಿಮ್ಗೆ ಕರಿಬೇಕಾಗ್ತದ ದಿವಸ. मंदार सुंदरन मेरु सुपारिजात संतान कादि कुसुमोत्कर वृष्टि वृद्धा गंधोद बिंदु शुभ मंद मरुत् प्रताप दिव्या दिव पतितते वच सामत तीर्वा ಪತಿತತೆ ವಚ ಸಾಂತ ತೀರ್ವಾ. ದೇವಲೋಕದ ದೇವರೆಲ್ಲರೂ ಗಗನ ಮಾರ್ಗದಿಳಿಯುತ್ತಾ ಶ್ರೀ ಜಿನೇಶನ ಮಸ್ತಕಕ್ಕೆ ಪುಷ್ಪವೃಷ್ಟಿಯ ಗೈಯುತ್ತಾ ಜಯ ಜಿನೇಶ್ವರ ಜಯ ಜಿನೇಶ್ವರ ಜಯ ಜಿನೇಶ್ವರ ಎನ್ನುತ್ತಾ ಪುಷ್ಪವೃಷ್ಟಿಯ ಗೈಯುವೆ ವಂದನೆ ಸ್ತುತಿ ಮಾಡುವೆ. ಓಂ ಹ್ರೀಂ ಶ್ರೀಂ ಕ್ಲೀಂ ಐಂ ಮರಂ ತ್ರೈಲೋಕ್ಯನಾಥ ಸ್ವಾಮಿನೇ ಜಯ ಜಯ ಜಯ. ಪುಷ್ಪವೃಷ್ಟಿ ಕರೋಮಿ ಸ್ವಾಹಾ. ಉದಕ ಚಂದನ ತಂದುಲ ಪುಷ್ಪಕೈ ಚರುಸುದೀಪ ಸ್ವಧೂಪ ಫಲಾರ್ಘೈ ಧವಲ ಮಂಗಲ ಗಾನರವಾಕುಲೆ ಚಿನ ಗೃಹೇ अभिषेक महम्यचे। ओम ह्रीं श्री वृषभादेवीरान्तेभ्यो श्री आदिनाथ जिनेन्द्राय श्री नेमिनाथ जिनेन्द्राय श्री महावीर जिनेन्द्राय पुष्पवृष्टान्ते अनर्घ्यवद प्राप्तायुमा अर्घ्यं निरपामिति स्वाहा. ಚಲಿ ನೋಡ್ರಿ, ಈಗಲೂ ಇಲ್ಲ ಇಲ್ಲ ಕಿಲ್ಲಿ ಸರ ಒಂದ್ ನಿಮಿಷ. ಅರ್ಘ್ಯ ಅಂದ ತಕ್ಷಣ ನೋಡ್ರಿ, ಇನ್ನೂ ನಿಮಗೆ ಅಭ್ಯಾಸ ಹೋಗಿಲ್ಲ. ಅರ್ಘ್ಯ ಅಂದ ತಕ್ಷಣ ಎಲ್ಲಾ ದ್ರವ್ಯಕ್ಕೆ ಹುಡ್ಕಕ್ ಹೋಗ್ತೀರಿ ನೀವು. ಕೇಳ್ರಿ, ಇಲ್ಲಿ ಬಂದಿದ್ರಲ್ಲ ನೀವು ನೋಡ್ರಿ, ಅರಿಗೆ ತಗೊಳ್ರಿ ಅಂದ್ರೆ ಸರ್ ನೀವೆಲ್ಲ 7-8 ದ್ರವ್ಯ ತಗೊಳಕ್ ಶುರು ಮಾಡ್ರಿ. ಮಧ್ಯದಲ್ಲಿ ಇಟ್ಟಿದಾರ ದ್ರವ್ಯನೆಲ್ಲ, ಅದು ಏನೇ ಬರ್ಲಿ, ಅದ ಯಾವುದೇ ಬರ್ಲಿ, ಒಂದ್ ಸ್ವಲ್ಪ ತಗೊಳ್ಳೋದು ಬೆಳಗದಲ್ಲಿ. ಅಲ್ಲಿ ನಿಮಗೆ ಬಾದಾಮ್ ಬರ್ಲಿಲ್ಲ, ಅಕ್ಕಿ ಬರ್ಲಿಲ್ಲ, ಅಕ್ಕಿ ಇಲ್ಲ ನೋಡ್ರಿ, ಮಧ್ಯದಲ್ಲಿ ಹಾಕಿದಾರ ನೋಡಿ. ಮಧ್ಯದಾಗಿ ನೋಡ್ರಿ, ಇದು ಮಧ್ಯಗಿರುವಂತದ್ದು ಏನಿದು ಅರ್ಗೀತಿದ. ಇದನ್ನ ಎಲ್ಲಾ ದ್ರವ್ಯ ತಗೊಳಕ್ ಶುರು ಮಾಡಿ. ಅರಿಗೆ ತಗೊಳ್ರಿ ಅಂದ್ರೆ ಅವ್ರೀಗ ಎಲ್ಲ ಒಂದೊಂದೊಂದೊಂದು ಆರ್ಸಿ ಹಾಕೊಂಡು ಅರಿಗೆ ಮಾಡಕ್ ಶುರು ಮಾಡ್ರು. ಮಧ್ಯದಲ್ಲಿ ಇಟ್ಕೋಬೇಕು. ಯಾವಾಗಲೂ ಅರ್ಗೆ ಅಂದಾಗ ಎಲ್ಲ ಲಕ್ಷ ಕೊಡ್ರಿ ಎಲ್ಲರೂ. ಅರಿಗೆ ಅಂದಾಗ ಎಲ್ಲಾ ದ್ರವ್ಯ ಸೇರಿಸಿ ಮಧ್ಯದಲ್ಲಿ ಇಟ್ಕೋಬೇಕು. ತಾಟಿನ ಮಧ್ಯದಲ್ಲಿ ಸ್ವಲ್ಪ ತಗೊಂಡು
ಬೆಳಗಬೇಕು. ಯಾವ ದ್ರವ್ಯವನ್ನು ಪ್ರತ್ಯೇಕವಾಗಿ ಒಂದೊಂದು ದ್ರವ್ಯವನ್ನು ಆರಿಸುವಂಥ ಅವಶ್ಯಕತೆ ಇಲ್ಲ. ಎಷ್ಟೇ ದ್ರವ್ಯ ಬರಲಿ, ಯಾವುದೇ ಬರಲಿ, ಎಲ್ಲ ಮಿಕ್ಸ್ ಆಗಿದೆ ಅದು. ಸರಿ. ಆಮೇಲೆ ಇವತ್ತು ಸ್ಟ್ರಿಕ್ಟ್ ಆಗಿ ನಿಮಗೆಲ್ಲರಿಗೂ ಸೂಚನೆ ಕೊಡಲಾಗ್ತಾ ಇದೆ. ಬಹಳ ಚಂದ ಸುಂದರವಾಗಿ ಕಾರ್ಯಕ್ರಮ ನಡೀತಾ ಇದೆ. ದಯವಿಟ್ಟು ಅಭಿಷೇಕ ಮಾಡೋವರು, ಮೋಟರ್ ಸೈಕಲ್ ಮ್ಯಾಗ ಬಂದಿರೋರು ತಾವು ದಯವಿಟ್ಟು ಇಲ್ಲಿ ಮಡಿಯನ್ನು ಇವತ್ತು ಸ್ಟ್ರಿಕ್ಟ್ ಆಗಿ ಹೇಳ್ತಾ ಇದ್ದೀನಿ ನಾನು. ಮೋಟರ್ ಸೈಕಲ್ ಮೇಲಿಂದ ಬಂದು ಹಾಗೇ ಅಭಿಷೇಕ ಮಾಡಲಿಕ್ಕೆ ಬರೋದಿಲ್ಲ. ಅದಕ್ಕಾಗಿ ಇವತ್ತು ಯಾರು ಬಂದಿದ್ದೀರಾ ನೀವೇ ನಿಮ್ಮದ್ದು ನೀವು ಏನು ಮಾಡಿ ಅಂತಂದ್ರೆ ಕಾಯೋಸರ್ಗ ಮಾಡಿ. ನಾಳೆಯಿಂದ ಮಾತ್ರ ಆ ರೀತಿ ಮಾಡಬೇಡಿ. ಮಡಿ ಬಟ್ಟೆಯನ್ನು ಏನು ಮಾಡಿ, ನೀವು ಏನು ಮಾಡ್ಕೊಳ್ರಿ, ಕೈ ಚೀಲದಲ್ಲಿ ಹಿಡ್ಕೊಂಡು, ಕ್ಯಾರಿ ಬ್ಯಾಗದಲ್ಲಿ ಹಿಡ್ಕೊಂಡು, ಪ್ಲಾಸ್ಟಿಕ್ ಕ್ಯಾರಿದಲ್ಲಿ ಇಲ್ಲಿ ನಿಮಗಾಗಿ ರೂಮ್ ವ್ಯವಸ್ಥೆ ಮಾಡಿದಾರ. ಆ ರೂಮ್ದಲ್ಲಿ ಆ ಬಟ್ಟೆ ಬಿಚ್ಚ್ರಿ, ಆ ಮಡಿ ಬಿಚ್ಚ್ರಿ. ಮತ್ತೊಂದು ಮಡಿ ಏನಿದ್ ನೀವು ತಂದಿರ್ತಿಲ್ಲ ಅದು ಉಡ್ರಿ, ಅಭಿಷೇಕ ಮಾಡ್ರಿ. ನೋಡ್ರಿ, ಯಾರಾದರೂ ಮಡಿ ಇಲ್ಲದ ಗಾಡಿ ಮೇಲೆ ಬಂದು ಅಭಿಷೇಕ ಮಾಡಿದ್ರೆ ಅವರು ಇವತ್ತು ಏಕಾಸನ ಮಾಡ್ರಿ, ಸ್ವೀಟ್ ಎಲ್ಲ ತ್ಯಾಗ ಅವ್ರಿಗೆ. ಕೆಲವೊಂದು 2 ಜನ ಬಂದಿದ್ದಾರೆ ಗಾಡೀಲಿ, ಸ್ವೀಟ್ ತ್ಯಾಗ, ಏಕಾಸನ ಮಾಡಬೇಕು, ಮಡಿಯನ್ನು ಕಳಿಸ್ತಾ ಇದಾರೆ ಅವ್ರು. ತಿಳಿತಾ? ಆಮೇಲೆ ಅಭಿಷೇಕ ಆಗಿ ಶಾಂತಿಧಾರ ಆಗಿ ಭಗವಂತರು ಸಮೋಸರದಲ್ಲಿ ಹೋಗಿ ವಿರಾಜಮಾನ ಆಗುವವರೆಗೆ ಸ್ತ್ರೀಯರ ಸ್ಪರ್ಶ ಆಗಬಾರ್ದು. ಒಂದು ವೇಳೆ ನಿಮ್ಗೆ ಆಯ್ತ್ರ ಇಲ್ಲಿ ಮಡಿ ಅವೈಲೇಬಲ್ ಇರ್ತಾವೆ ಕೇಳ್ಕೋರಿ ಕಮಿಟಿ ಅವರಿಗೆ. ಇಲ್ಲಾಗಿದ್ರೆ ಕಮಿಟಿ ಅವರು ಒಂದು 7-10 ಎಕ್ಸ್ಟ್ರಾ ಮಡಿ ಇಡ್ರಿ ಇಲ್ಲಿ, ಅದು ಹೋಗಿ ಮಡಿ ಬದಲಾಯಿಸ್ಕೊರಿ, ಬೇರೆ ಮಡಿ ಉಟ್ಕೊಂಡ್ ಬರ್ರಿ. ತಿಳಿತಾ? ಈ ಅನುಕರಣವನ್ನ ನಾಳೆ ಶುದ್ಧತಾ ಅಪೇಕ್ಷೆಯಿಂದ ಇದರಲ್ಲಿ ಯಾವುದೂ ಒಂದಿಟ್ಟು ಕೂಡ ಕನ್ಸೆಷನ್ ಇಲ್ಲ. ಇಲ್ಲಿ ಎಲ್ಲಾ ಕಡೆ CCTV ಇದೆ. ಚೆಕ್ ಮಾಡ್ತೀವಿ ನಾಳೆ. ಪ್ರತಿಯೊಂದು ರೂಮಾಗ ಐತಿ. ಆಮೇಲೆ CCTV ಚೆಕ್ ಮಾಡಿ ಯಾರ್ಯಾರ ಮಾಡ್ಯಾರ ಅಂತ ಹೇಳಿ ಇನ್ಕ್ವೈರಿ ಮಾಡಕ್ ಬರ್ತೀವಿ. ಹಾ, ಗೊತ್ತದ, ಎಲ್ಲ CC ಕ್ಯಾಮ್ರಾಗಳಿವೆ, ಎಲ್ಲ ಸಿಗ್ತದ. ಬಟ್ ಅದು ಬೇಡ ನಮಗೆ. ನೀವು ಪ್ರಾಮಾಣಿಕರಿದ್ದೀರಾ, ನೀವು ಕೂಡ ಪರಮಾತ್ಮ ಆಗ್ತಕ್ಕಂಥ ಶಕ್ತಿ ಹೊಂದಿದ್ದೀರಾ, ನಿಮ್ಮೆಲ್ಲರಲ್ಲಿ ಕೂಡ ಜ್ಞಾನ ಇದೆ ಅಂತಕ್ಕಂಥ ಭಾವನೆಯಿಂದ ಭಾವಿಸುತ್ತೇನೆ. ಪ್ರತಿಷ್ಠಾಚಾರ್ಯ ಎಲ್ಲರೂ ಎಷ್ಟು ಅಂದಿ ನಿಮ್ಗೆ ಅವಕಾಶ ಇದೆ ಅದನ್ನೆಲ್ಲವನ್ನ ಕೊಡ್ತಾರೆ. ಕೊನೆಗೆ ಅನಿವಾರ್ಯ ಮಾಡ್ಕೋಬೇಡಿ. ಆ ಶುದ್ಧತೆಯನ್ನ ನೋಡಿ. ನಿನ್ನೆ ಶುದ್ಧತೆಯಿಂದ ಎಷ್ಟು ಪ್ರಭಾವನ ಆಗ್ತಾ ಇದೆ. ಇದು ನಿಮ್ಗೆ ಆನಂದ ಇಲ್ವಾ? ಇದೇ ಆನಂದ. ಇದಕ್ಕಿಂತ ಇನ್ನೇನೈತೆ ಜೀವನದಲ್ಲಿ? ಸಂಸಾರದ ಎಲ್ಲ ಕ್ರಿಯೆಗಳನ್ನ ಬಿಟ್ಟು ತ್ಯಾಗ ಮಾಡ್ತಾ ಇದ್ರಿ, ವಿಶುದ್ಧಿಯನ್ನ ಬೆಳೆಸ್ಕೊಳ್ಳಿ. ತಿಳಿತಾ? ಏನು ಆಮೇಲೆ ಎಲ್ಲರಿಗೂ ನೇಮ. ಶಾಂತಿದಾರದವ್ರು ಬನ್ನಿ, ಶಾಂತಿದಾರರು ಬರ್ರಿ, ಅದೆಲ್ಲ ಇರುತ್ತೆ. ಎಲ್ಲರಿಗೂ ನೇಮ ನೋಡ್ರಿ.